ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಷ್ಮಃ ವೃತ್ರಸ್ಯ ತು ಮಹಾರಾಜ ಜ್ವರಾವಿಷ್ಟಸ್ಯ ಸರ್ವಶಃ ಅಭವನ್ಯಾನಿ ಲಿಂಗಾನಿ ಶರೀರೇ ತಾನಿ ಮೇ ಶೃಣು. ಭೀಷ್ಮಾಚಾರ್ಯರು ಹೇಳ್ತಾರೆ, ವೃತ್ರನನ್ನ ಹೇಗೆ ಗೆದ್ದ ಇಂದ್ರ? ಅದಕ್ಕೆ ಎರಡು ಕಾರಣ, ಒಂದು ಒಳಗಡೆಯಿಂದ, ಇನ್ನೊಂದು ಹೊರಗಡೆಯಿಂದ. ಒಳಗಡೆಯಿಂದ ಸದಾಶಿವ ಜ್ವರವಾಗಿ ಅವನ ಒಳಗಡೆ ಸೇರ್ಕೊಂಡಿದ್ದ, ಹೊರಗಡೆಯಿಂದ ಆ ವಜ್ರದಲ್ಲಿ ದೇವರು ಸನ್ನಿಹಿತನಾಗಿದ್ದ. ಹೀಗೆ ಎರಡು ಕಡೆಯಿಂದ, ಒಳಗಡೆಯಿಂದ ಶಿವ ಜ್ವರವಾಗಿ ಸೇರ್ಕೊಂಡಿದ್ದಾನೆ, ಹೊರಗಡೆಯಿಂದ ವಿಷ್ಣು ವಜ್ರಾಯುಧದ ಒಳಗಡೆ ಇದ್ದಾನೆ. ಹೀಗಾಗಿ ವೃತ್ರ ಸತ್ತ. ಸರಿ, ಒಳಗಡೆಯಿಂದ ಯಾರು ಕುಸಿದಿರ್ತಾನೆ ಅವನು ಹೊರಗಡೆಯಿಂದ ಸಾಯೋದು. ಇವಾಗ ನಾವು ಇದ್ದ ಹಾಗೆ, ವಿಶೇಷತಃ ಹಿಂದೂಗಳು ಭಾರತೀಯರು ಇದ್ದ ಹಾಗೆ, ನಾವು ಉಳಿಬೇಕು ಅಂತ ನಮಗೇ ಇಲ್ಲ, ನಾಶದತ್ತ ನಾವು ಹೋಗ್ತಾ ಇದ್ದೀವಿ. ತಡೆಯೋದು ಯಾರು? ನಮ್ಮನ್ನು ನಾವು ತಡ್ಕೋಬೇಕು. ನಮ್ಮ ಅಸ್ಮಿತೆಗೆ ಏನೇನು ಅಗತ್ಯವೋ ಅದು ನಮಗೆ ಗೊತ್ತೇ ಇಲ್ಲ. ಅದರಿಂದಾಗಿ ಛಿದ್ರ ವಿಚ್ಛಿದ್ರವಾಗಿ ಹೋಗ್ತಾ ಇದೆ. ಬೇರೆ ರಾಜ್ಯ ಬೇಕು ಅಂತ ಇದ್ದೀವಿ, ಸಣ್ಣ ಸಣ್ಣದೆಲ್ಲ ರಾಜ್ಯ ಆಗಲಿ ಅಂತ ಗಲಾಟೆ ಮಾಡ್ತಾ ಇದ್ದೀವಿ. ಒಂದು ಕಡೆಯಿಂದ ಸಮಗ್ರ ಭಾರತಕ್ಕೆ ಏಕರೂಪವಾದ ಒಂದು ಕಾನೂನು ಬೇಡ ಅಂತ ನಮ್ಮ ವಾದ. ಇವೆಲ್ಲ ನಾವೇ ನಾಶ ಹಾಗೆ. ಆಮೇಲೆ ಹೊರಗಡೆಯಿಂದ ಪೆಟ್ಟು ಬೀಳುತ್ತೆ. ಯಾವತ್ತೂ ಅಷ್ಟೆ, ನಾವು ಅದು ನಾಶಕ್ಕಾಗಲಿ ಸಮೃದ್ಧಿಗಾಗಲಿ ಹಿಂಗೆ ತಯಾರಾಗ್ತಾ ಇರೋದು. ಹಾಗೆ ವೃತ್ರನಿಗೆ ಜ್ವರ ಬಂದಿತ್ತು. ಜ್ವರವನ್ನು ತಂದುಕೊಟ್ಟವನು ಯಾರು ಅಂತಂದ್ರೆ ಸಾಕ್ಷಾತ್ ಸದಾಶಿವ. ಹೊರಗಡೆಯಿಂದ ವಿಷ್ಣು ವಜ್ರಾಯುಧದಲ್ಲಿ ಸನ್ನಿಹಿತನಾದ, ಒಳಗಡೆಯಿಂದ ಹೊರಗಡೆಯಿಂದ ಅವನ ಮೇಲೆ ದಾಳಿ ಆಯಿತು. ಅದರಿಂದಾಗಿ ಅವನಿರಲಿಲ್ಲ. ಆದರೆ ಜ್ವರ ಅಂತ ಏನು ಅಂತ ನಾನು ಹೇಳ್ತೇನೆ ಅಂತಾರೆ. ಜ್ವರದ ಲಕ್ಷಣ ಹೇಳ್ತೇನೆ. ಜೃಂಭಿತಂ ಚಾಭವದ್ಘೋರಂ ವೈಗುಣ್ಯಂ ಚಾಭವತ್ಪರಂ ಗಾತ್ರಕಂಪಶ್ಚ ಸುಮಹಾನ್ ಉಚ್ಛ್ವಾಸಶ್ಚಾಭವನ್ಮಹಾನ್. ಜೃಂಭಿತಂಚ ಅಭವದ್ಘೋರಂ. ಜೃಂಭಣ ಅಂತಂದ್ರೆ ಮೈ ಮುದುರುವಿಕೆ. ಜೃಭಿ ಗಾತ್ರ ವಿನಾಮೆ ಅಂತ ಧಾತು. ಮೈ ಮುದುರಿಕೊಳ್ಳುವುದು ಅದು ಜೃಂಭಣ. ಗೊತ್ತಾಯ್ತಾ? ಈಗ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ವಿಜೃಂಭಣೆ, ಜೃಂಭಣ ಅಂತಂದ್ರೆ ನಿದ್ರೆ, ಆಲಸ್ಯ ಮೊದಲಾದವುಗಳು. ವಿಜೃಂಭಣ ಅಂತ ಹೇಳಿದ್ರೆ ನಿದ್ರೆ ಆಲಸ್ಯಗಳಿರದೆ ನಡೆಯಿತು ಅಂತ. ಜೃಂಭಿತಂಚಾಭವದ್ಘೋರಂ ವೈಗುಣ್ಯಂಚಾಭವತ್ಪರಂ. ಆಮೇಲೆ ಬೇರೆ ಬೇರೆ ಸಂಕಟಗಳು ತಲೆದೋರಿದವು. ಗಾತ್ರ ಕಂಪಶ್ಚ ಸುಮಹಾನ್ ಉಚ್ಛ್ವಾಸಶ್ಚಾಭವನ್ಮಹಾನ್. ಗಾತ್ರ ಕಂಪ,
ಮೈ ಥರ 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 ನಡುಗ್ತಾ ಇತ್ತು. ಆಮೇಲೆ ಉಚ್ಛ್ವಾಸಶ್ಚ ಅಭವನ್ ಮಹತ್, ನಿಟ್ಟುಸಿರೇ ನಿಟ್ಟುಸಿರು, ತಡಿಲಿಕ್ಕಾಗದೆ ಏದುಸಿರು ಅಂತ ಹೇಳ್ತಾರಲ್ಲ. ರೋಮಹರ್ಷಶ್ಚ ತೀವ್ರೋಭೂತ್ ನಿಶ್ವಾಸಶ್ಚ ಮಹಾನ್ ನೃಪ, ಶಿವಾಚ ಶಿವ ಸಂಕಾಚ ತಸ್ಯ ವಕ್ತ್ರಾತ್ ಸುದಾರುಣ. ಮೈ ಮೇಲೆಲ್ಲ ಮುಳ್ಳು ಎದ್ದ ಹಾಗೆ ಆಗಿತ್ತು. ಆಮೇಲೆ ನಿಶ್ವಾಸ, ಉತ್ಕಟವಾದ ಉಸಿರು, ಏದುಸಿರು, ಜೋರು ಉಸಿರು ಬಿಡ್ತಾ ಇದ್ದಾನೆ. ನಿಷ್ಪಪಾತ ಮಹಾಘೋರ ಸ್ಮೃತಿ ಸಾ ತಸ್ಯ ಭಾರತ. ನೆನಪು ಹೊರಟೋಯ್ತು. ಜ್ವರ ಬಂದಾಗ ಏನಾಗತ್ತೆ ಅನ್ನೋದರ ಲಕ್ಷಣ. ಸದಾಶಿವನ ಭೃತ್ಯ ಒಬ್ಬ ಇದ್ದಾನೆ, ಅವನ ಹೆಸರು ಜ್ವರ ಅಂತ. ಆ ಜ್ವರನ ಬಗ್ಗೆ ಹರಿವಂಶದಲ್ಲಿ ಹೇಳ್ತಾರೆ. ಇಲ್ಲಿ ಸದಾಶಿವನ ಹೆಸರು ಹೇಳ್ತಾರೆ. ಸದಾಶಿವನಿಗೆ ಸಂಬಂಧಪಟ್ಟ ಶಿವನ ಭೃತ್ಯ ಅಂತ ಇಟ್ಕೊಳ್ಬೇಕು. ಶಿವನ ಭೃತ್ಯನೇ ಅಷ್ಟು ಭಯಂಕರ ಅಂದ್ರೆ, ಶಿವನೇ ಜ್ವರ ರೂಪದಿಂದ ವೃತ್ರಾಸುರನ ಒಳಗಡೆ ಸೇರಿದ್ರೆ ಏನಾಗಬೇಡ. ಗೃಧ್ರ ಕಂಕ ಬಲಾಶ್ಚೈವ ವಾಚೋ ಮುಂಚನ್ ಸುದಾರುಣಾ. ಒಳಗಡೆಯಿಂದ ಜ್ವರ ಇದೆ ವೃತ್ರಾಸುರನಿಗೆ, ಅದರಿಂದಾಗಿ ಅವನ ದೇಹದ ಮೇಲೆ ಅವನಿಗೆ ಕಂಟ್ರೋಲ್ ಇಲ್ಲ. ಇವನ ಅಪಜಯವನ್ನು ಸೂಚಿಸುವ ಹಾಗೆ ಕಾಗೆಗಳು, ಗೂಬೆಗಳು, ಹದ್ದುಗಳು ಎಲ್ಲ ಕೂತಿವೆ. ತತಸ್ಥಂ ರಥಮಾಸ್ತಾಯ ದೇವಾಪ್ಯಾಯಿತ ಆಹವೇ ವಜ್ರೋದ್ಯತ ಕರಶಕ್ರಃ ತಂ ದೈತ್ಯಂ ಪ್ರತ್ಯವೈಕ್ಷತ. ರಥವನ್ನು ಏರಿದ. ಇತ್ತ ದೇವಾಪ್ಯಾಯಿತ, ದೇವತೆಗಳಿಂದ ಬಲವನ್ನು ಪಡೆದ ಇಂದ್ರ ರಥವನ್ನು ಏರಿದ. ವಜ್ರೋದ್ಯತ ಕರಹ, ವಜ್ರವನ್ನ ಹಿಡಿದಿದ್ದ. ಆ ವಜ್ರದ ಒಳಗಡೆ ದೇವರು ಪ್ರವೇಶ ಮಾಡಿದ್ದಾನೆ ಅನ್ನೋದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಅಮಾನುಷ ಮಥೋನಾದಂ ಸಮುಮೋಚ ಮಹಾತುರ ವಿಜೃಂಭತ ಚ ರಾಜೇಂದ್ರ ತೀವ್ರಜ್ವರ ಸಮನ್ವಿತ. ಇಷ್ಟಾಗಿಯೂ ವೃತ್ರನ ಬಲ ಕುಗ್ಗಿಲ್ಲ. ಘೋರವಾದ ಸದ್ದು ಮಾಡಿದ. ಸವಜ್ರಸ್ಸು ಮಹಾತೇಜಾ ಕಾಲಾಗ್ನಿ ಸಮವಿಗ್ರಹ ಕ್ಷಿಪ್ರಮೇವ ಮಹಾಕಾಯಂ ವೃತ್ರಂ ದೈತ್ಯಮಪಾತಯತ್. ಯಾವಾಗ ಅವನು ಇದು ಮಾಡ್ತಾ ಇದ್ನೋ, ವೀರಾವೇಶದಿಂದ ಘೋಷಣೆಯನ್ನು ಹಾಕ್ತಾ ಇದ್ನೋ, ಆಗ ಶಕ್ರೋ ವಜ್ರಮವಾಸೃಜತ್. ಇಂದ್ರ ವಜ್ರಾಯುಧವನ್ನು ಎಸೆದ. ಅದು ಅವನ ಒಳಗಡೆ ಹೋಗಿ ಅವನನ್ನು ನಾಶ ಮಾಡಿತು. ವೃತ್ರಂ ವಿನಿಹತಂ ದೃಷ್ಟ್ವಾ ದೇವಾನಾಂಭರತರಜಭ ವೃತ್ರಂ ತು ಹತ್ವಾ ಬಲವಾನ್ ದಾನವಾರಿರ ಮಹಾಯಚಾಹ. ವೃತ್ರ ಸತ್ತ. ಇಂದ್ರನಿಗೆ ವೃತ್ರಜ್ಞಾಂತನ್ನುವ ಹೆಸರು ದಕ್ಕಿತು. ವಜ್ರೇನ ವಿಷ್ಣುಯುಕ್ತೇನ ದಿವಮೇವ ಸಮಾವಿಶತ್. ಆ ವಜ್ರಾಯುಧವನ್ನು ಇಟ್ಟುಕೊಂಡು, ದೇವರ ಸನ್ನಿಧಾನ ಇತ್ತು ಅದರಲ್ಲಿ, ಅಂತಹ ವಜ್ರಾಯುಧವನ್ನು ಇಟ್ಟುಕೊಂಡು ತನ್ನ ಅಮರಾವತಿಗೆ ಹೋದ. ಆಗ ವೃತ್ರನ ಮೈಯಿಂದ ಬ್ರಹ್ಮಹತ್ಯ ಹೊರಗಡೆ ಬಂತು. ಆ ರಾಕ್ಷಸಿ ಹೇಗಿದ್ಲು? ಕರಾಳವದನ ಭೀಮ ವಿಕೃತ ಕೃಷ್ಣ ಪಿಂಗಲ ಪ್ರಕೀರ್ಣ ಮೂರ್ಧಜಾ ಚೈವ ಘೋರ ನೇತ್ರ ಚ ಭಾರತ. ಭೀಕರವಾದ ಮೋರೆಯವಳು, ನೋಡಲಿಕ್ಕೆ ಭಯಂಕರಳಾಗಿ ಇದ್ಲು, ವಿಕಾರವಾದವಳು. ಆಯ್ತೇ, ಪ್ರಕೀರ್ಣ ಮೂರ್ಧಜ, ಕೂದಲೆಲ್ಲ ಹರುಕೊಂಡಿದ್ದಾಳೆ, ಘೋರವಾದ ಕಣ್ಣು. ಕಪಾಲ ಮಾಲಿನಿ ಚೈವ ಕೃಶಾಚ ಭರತರಚಭ ರುಧಿರಾರ್ದ್ರಾಚ ಧರ್ಮಜ್ಞ ಚೀರವಸ್ತ್ರ ಭಯಾನಕ. ತಲೆಯೋಡುಗಳನ್ನು, ತಲೆಬುರುಡಗಳನ್ನು ಮಾಲೆಯಾಗಿ ಹಾಕ್ಕೊಂಡಿದ್ದಾಳೆ. ಆ ಬ್ರಹ್ಮಹತ್ಯೆ. ಕೃಶಾ ತೆಪ್ಪ ತಳ್ಳಗಿದ್ದಾಳೆ. ರುಧಿರಾರ್ದ್ರ, ನೆತ್ತರೋ ನೆತ್ತರು, ಬಾಯಿಂದ ಮೈಯಿಂದ ಎಲ್ಲ ನೆತ್ತರು ತುರಿತಾ ಇವೆ, ತಿಂದು ಬಿಟ್ಟದ್ದು. ಚೀರವಸ್ತ್ರ ಭಯಾನಕ, ಕೆಟ್ಟ ಮರದ ತೊಗಟೆಯನ್ನು ಉಟ್ಕೊಂಡಿದ್ದಾಳೆ. ಸಾಹಿ ನಿಷ್ಕ್ರಮ್ಯ ರಾಜೇಂದ್ರ ತಾದೃಗ್ರೂಪಾ ಭಯಾವಹ ವಜ್ರಣಂ ಮೃಗಯಾ ಮಾತಾ
ತದಾ ಭರತ ಸತ್ತಮ. ಆ ಬ್ರಹ್ಮಹತ್ಯೆ ಏನಿದ್ದಾಳೆ ಇಂದ್ರನನ್ನು ಹುಡುಕಿದಳು. ಕೆಲವು ಕಾಲ ಅವನೇನು ಮಾಡಿದ, ಎಲ್ಲೋ ತಪ್ಪಿಸಿಕೊಂಡಿದ್ದ. ಸಾ ವಿನಿಸ್ಸರಮಾಣಂತು ದೃಷ್ಟ್ವಾ ಚಕ್ರಂ ಮಹೋಜತಂ ಜಗ್ರಾಹ ಕಂಠೇ ದೇವೇಂದ್ರಂ ಸುಲಗ್ನ ಚಾಭವತ್ತದಾ. ಒಮ್ಮೆ ಇಂದ್ರನಿಗೆ ಅನ್ನಿಸಿತಂತೆ, ಇದು ಅನಿವಾರ್ಯ, ನಾನು ಬ್ರಹ್ಮಹತ್ಯೆಯನ್ನು ಅನುಭವಿಸೋದು ಅನಿವಾರ್ಯ ಅಂತ ಹೇಳಿ ಹೊರಗಡೆ ಬಂದ. ಆವದೊಂದು ಅಡಗಿಕೊಂಡಿದ್ದ ತಾಣದಿಂದ ಹೊರಗಡೆ ಬಂದ. ಹೋಗಿ ಗಂಟೆಗೆ ಲಾಪ್ ಅಂತ ಕಚ್ಕೊಂಡ್ಬಿಟ್ಲಂತೆ. ಸಾಹಿತಸ್ಮಿನ್ ಸಮುತ್ಪನ್ನೆ ಬ್ರಹ್ಮಹತ್ಯಾಕೃತೆ ಭಯೇ ನಳಿನ್ಯಾಂ ಬಿಸಮಧ್ಯಸ್ಥೋ ಬಭೂವ ಅಬ್ಧಗಣಾನ್ ಬಹೂನ್. ಅದಕ್ಕಿಂತ ಮೊದಲು ಒಂದು ತೆಳ್ಳಗಿನ, ಯಾರಿಗೂ ಗೊತ್ತಿರದ ಒಂದು ಜಾಗದಲ್ಲಿ ತೆಳ್ಳಗಿನ ಕಮಲದ ನಾಳದಲ್ಲಿ ಕುಳಿತು ತಪಸ್ ಮಾಡ್ತಾ ಇದ್ದ ಇಂದ್ರ. ಯಾರನ್ನ ಅಂದರೆ ನರಸಿಂಹದೇವರನ್ನ. ಅದು ಬೇರೆ ಬೇರೆ ಪುರಾಣಗಳಲ್ಲಿ ಅದು ಬರುತ್ತೆ. ಯಾಕೆಂದರೆ ಪಾಪ ಪರಿಹಾರಕ್ಕಾಗಿ ನರಸಿಂಹದೇವನನ್ನು ಚಿಂತೆ ಮಾಡಬೇಕು ಅಂತ. ಅದು ಭವಿಷ್ಯೋತ್ತರ ಪುರಾಣದಲ್ಲಿ 10 ಅವತಾರಗಳಲ್ಲಿ ಯಾವುದ್ಯಾವುದಕ್ಕೆ ಉಪಾಸನೆ ಮಾಡ್ತಾ ಇದ್ರು ಅಂತ ಲಿಸ್ಟ್ ಇದೆ. ಅದರಲ್ಲಿ ಎಲ್ಲ ಬ್ರಹ್ಮಹತ್ಯಾದಿ ಪಾಪ ಪರಿಹಾರಕ್ಕಾಗಿ ನರಸಿಂಹನನ್ನು ಚಿಂತನೆ ಮಾಡಬೇಕು ಅಂತ ಇದೆ. ಇವನು ನರಸಿಂಹನನ್ನು ಚಿಂತನೆ ಮಾಡ್ತಾ ಇದ್ದ. ಪಿತಾಮಹಮುಪಾಗಮ್ಯ ಶಿರಸಾ ಪ್ರತ್ಯಪೂಜಯತ್ ಜ್ಞಾತ್ವಾ ಗೃಹೀತಂ ಚಕ್ರಂತು ದ್ವಿಜ ಪ್ರವರವಧ್ಯಯ. ಅವನು ಸೀದಾ ಬ್ರಹ್ಮದೇವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿದ. ಬ್ರಹ್ಮದೇವರಿಗೆ ಬ್ರಹ್ಮಹತ್ಯಾದಿಂದ ಕೂಡಿದ್ದಾನೆ ಅಂತ ಗೊತ್ತಾಯಿತು. ಅದಕ್ಕೆ ಅವರು ಹೇಳ್ತಾರೆ, ಬ್ರಹ್ಮದೇವರು ಬ್ರಹ್ಮಹತ್ಯೆಯನ್ನು ಕುರಿತು ಮುಚ್ಚತಾಂ ತ್ರಿದಚೇಂದ್ರೋಯಂ ಮತ್ಪ್ರಿಯಂ ಕುರುಭಾಮಿನಿ ಬ್ರೂಹಿ ಕಿಂತೆ ಕರೋಮ್ಯದ್ಯ ಕಾಮಂ ತ್ವಂ ಕಮಿಹೆಚ್ಛಸಿ. ಓ ಬ್ರಹ್ಮಹತ್ಯೆಯೇ, ಬಿಟ್ಟು ಬಿಡು, ಇವನನ್ನು ಬಿಟ್ಟು ಬಿಡು, ನಿನಗೇನು ಬೇಕು ಕೇಳು, ನಾನು ಇದನ್ನು ಕೊಡ್ತೇನೆ. ಬ್ರಹ್ಮಹತ್ಯಾ ತ್ರಿಲೋಕ ಪೂಜಿತೆ ದೇವೇ ಪ್ರೀತೆ ತ್ರೈಲೋಕ್ಯಕರ್ತರಿ ಕೃತಮೇವೇಹಮನ್ಯೇಹಂ ನಿವಾಸಂತು ವಿಧತ್ಸ್ವಮೇ. ಆಗ ಆ ಬ್ರಹ್ಮಹತ್ಯೆ ಹೇಳಿತಂತೆ, ಬ್ರಹ್ಮದೇವರೇ, ನೀವೇ ಹೇಳಿದ ಮೇಲೆ ಅದಕ್ಕಿಂತ ಇನ್ನೇನು ಬೇಕಿದೆ? ನಿನಗೆ ಬೇರೆ ಲಾಭ ಕೊಡ್ತೀನಿ, ಇದನ್ನು ಬಿಟ್ಬಿಡು ಅಂತ ಇದ್ದೀರ. ಎಂಥ ಸಂತೋಷ. ತ್ವಯಾ ಕೃತೇಯಂ ಮರ್ಯಾದ ಲೋಕ ಸಂರಕ್ಷಣಾರ್ಥಿನ ಸ್ಥಾಪನಾಯೇಹ ಮಹತಿ ತ್ವಯಾ ದೇವ ಪ್ರವರ್ತಿತ. ಈ ಬ್ರಹ್ಮಹತ್ಯೆಯನ್ನು ಬಳಸಿಕೊಂಡು ಲೋಕದಲ್ಲಿ ಮನುಷ್ಯರ ಒಂದು ಮಿತಿಯನ್ನು ನೀವು ಮಾಡಲಿಕ್ಕೆ ಹೊರಟಿದ್ದೀಯಾ. ಅದರಿಂದಾಗಿ ನಾನು ನಿನ್ನನ್ನು ಬೇಡ್ಕೊಳ್ತಾ ಇದ್ದೇನೆ, ನೀವು ನನಗೆ ಒಳ್ಳೆ ಮನೆ ಕೊಟ್ಟರೆ ಶಕ್ರಾದಪಗಮಿಷ್ಯಾಮಿ ನಿವಾಸಂತು ವಿಧತ್ಸ್ವಮೇ, ಇಂದ್ರನಿಂದ ಬಿಟ್ಟು ಹೋಗ್ತೇನೆ. ಆಯಿತು ಅಂದರು ಬ್ರಹ್ಮದೇವರು. ಆಮೇಲೆ ಏನು ಮಾಡೋದು? ನೀನು ಮೊದಲು ಅವನನ್ನು ಬಿಡು ಅಂತ. ಆ ಬ್ರಹ್ಮಹತ್ಯಾ ಪಾಪ ಬಿಟ್ಟಿತಂತೆ. ಬ್ರಹ್ಮಾಣಮುಪಸಂಗಮ್ಯ ತಥೋ ವಚನಮಬ್ರವೀತ್. ಆಮೇಲೆ ಬ್ರಹ್ಮದೇವರು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅಗ್ನಿದೇವ ಬಂದಂತೆ. ಬೇರೆ ಬೇರೆ ಕಥೆಗಳು ಪುರಾಣದಲ್ಲಿ ಬೇರೆ 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 ಥರದ ಕಥೆ ಬರುತ್ತೆ. ಅದನ್ನು ಹೇಗೆ ಕೊಡ್ತೋದು ಅಂತ ನೋಡೋಣ. ಅವಾಗ ಆ ಬ್ರಹ್ಮ ಹೇಳಿದ, ಅಗ್ನಿ ಹೇಳಿದ, ಮಮ ಮೋಕ್ಷಸ್ಯ ಕಾಲೋ ವೈ ಬಹುಧಾ ವಿಭಜಿಷ್ಯಾಮಿ ಬ್ರಹ್ಮ ವಿದ್ಯಾಮಿ ಮಾಮಹಂ ಶಕ್ರಸ್ಯಾಥ ವಿಮೋಕ್ಷಾರ್ಥಂ ಚತುರ್ಭಾಗಂ ಪ್ರತೀಚ್ಛವೈ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ನೋಡಪ್ಪ ಅಗ್ನಿ, ಈ ಇಂದ್ರನ ಒಳಿತಿಗಾಗಿ ಬ್ರಹ್ಮಹತ್ಯೆಯನ್ನು ಪ್ರತ್ಯೇಕವಾಗಿ ತೆಗೆದು ಭಾಗ ಮಾಡಬೇಕು ಅಂತ ಇದ್ದೇನೆ.
ನೀನು 4ನೇ ಒಂದು ಭಾಗ ತಗೋ ಅಂತ. ಆಗ ಅಗ್ನಿ ಹೇಳ್ತಾನೆ, ಮಮ ಮೋಕ್ಷಸ್ಯ ಕಾಲೋ ವೈ ಬ್ರಹ್ಮಂಧ್ಯಾಯಸ್ವ ವೈ ಪ್ರಭೋ ಏತದಿಚ್ಛಾಮಿ ವಿಜ್ಞಾತುಂ ತತ್ವತೋ ಲೋಕ ಪೂಜಿತ. ಅಗ್ನಿದೇವರು ಹೇಳಿದ್ರು, ಬ್ರಹ್ಮದೇವರೇ ಮೊದಲೇ ತೀರ್ಮಾನ ಮಾಡಿಬಿಡಿ ಯಾವಾಗ ಇವಳು ನನ್ನನ್ನು ಬಿಟ್ಟು ಹೋಗ್ತಾಳೆ ಅಂತ. ಅದಾದ್ಮೇಲೆ ನಾನು ಇವಳನ್ನು ಬರಮಾಡ್ಕೊಳ್ತೇನೆ. ಸೊ ಮೊದಲು ಎಲ್ಲಿ ತನಕ ಅನುಭವಿಸಬೇಕು ಅಂತ ಹೇಳಿಬಿಟ್ರೆ ಅವಳನ್ನ ತಗೊಳ್ಬೋದು. ಮನೆ ಒಳಗಡೆ ಕಾಲಿಡೋ ಮೊದಲು ಯಾವತ್ತು ಹೋಗ್ತೀನಿ ಅಂತ ಹೇಳಿ ಒಳಗಡೆ ಕಾಲಿಡು ಅಂತ ಹೇಳಿದ ಹಾಗೆ. ಮನೆಗೆ ಯಾರೋ ಬಂದಿರ್ತಾನೆ, ನೀನು ಯಾವತ್ತು ಹೋಗ್ತೀಯಪ್ಪ ಮನೆ ಒಳಗಡೆ ಪ್ರವೇಶ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳದ ಹಾಗಿದು. ಆಗ ಬ್ರಹ್ಮ ಯಸ್ತ್ವಾಂ ಜ್ವಲಂತಮಾತಾದ್ಯ ಸ್ವಯಂ ವೈ ಮಾನವ ಕ್ವಚಿತ್ ಬೀಜೌಷಧಿ ರಸೈರ್ವನ್ಹೇ ನ ಯಕ್ಷತಿ ತಮೋವೃತಃ ತಮೇಶಾ ಯಾಸ್ಯತಿ ಕ್ಷಿಪ್ರಂ ತತ್ರೈವ ಚ ನಿವತ್ಸ್ಯತಿ ಬ್ರಹ್ಮವಧ್ಯಾ ಹವ್ಯವಾಹ ವೇತು ತೇ ಮಾನಸೋಜ್ವರಃ. ಬ್ರಹ್ಮದೇವರು ಹೇಳಿದ್ರಂತೆ, ಆಯ್ತು, ಬ್ರಹ್ಮಹತ್ಯೆ ನಿನ್ನನ್ನು ಯಾವಾಗ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತೇನೆ ಕೇಳು. ಯಾವಾಗ ಬ್ರಾಹ್ಮಣ ಅಥವಾ ಯಾವುದೇ ಒಬ್ಬ ಮನುಷ್ಯ ಬೀಜವನ್ನು ಪಡಿತಾನೆ, ಭೂಮಿಯಿಂದ ಔಷಧಿಯನ್ನು ಪಡಿತಾನೆ, ಒಳ್ಳೆ ಸೊಗಸಿನ ಭೋಗಗಳನ್ನೆಲ್ಲ ಪಡೆದುಬಿಟ್ಟು ನಿನಗೆ ಪೂಜೆ ಮಾತ್ರ ಮಾಡಲ್ಲ, ದೇವರನ್ನು ಪೂಜಿಸೋದಿಲ್ಲ, ದೇವರಿಗೆ ನಿವೇದನೆ ಮಾಡೋದಿಲ್ಲ, ಅವಾಗ ಈ ಬ್ರಹ್ಮ ಹತ್ಯೆ ನಿನ್ನನ್ನು ಬಿಟ್ಟು ಅವನ ಹತ್ರ ಹೋಗುತ್ತೆ ಅಂತ ಹೇಳಿದಂತೆ. ಇತ್ಯುಕ್ತ ಪ್ರತಿಜಗ್ರಾಹ ತದ್ವಚೋ ಹವ್ಯಕವ್ಯವಾನ್ ಪಿತಾಮಹಸ್ಯ ಭಗವಾನ್ ತಥಾ ಚ ತದಭೂತ್ ಪ್ರಭೋ. ಆಯಿತು ಅಂತ ಬ್ರಹ್ಮದೇವರ ಮಾತನ್ನ ಕೇಳಿ ಅಗ್ನಿದೇವ ತೆಗೆದುಕೊಂಡ ಬ್ರಹ್ಮಹತ್ಯೆಯನ್ನ. ಭಾಗವತದಲ್ಲೇನಿದೆ? ಭೂಮಿ ಇದೆ, ಹೌದಾ, ಮರ ಇದೆ, ನೀರಿದೆ, ಹೆಣ್ಣು ಇದೆ, ಬೆಂಕಿ ಇಲ್ಲ. ಇಲ್ಲಿ ಬೆಂಕಿ ಇದೆ, ತಮಾಚೆ. ಬ್ರಹ್ಮ ತಥೋ ವೃಕ್ಷೌಷಧಿ ತೃಣಂ ಸಮಾಹೂಯ ಪಿತಾಮಹ ಇಮಮರ್ಥಂ ಮಹಾರಾಜ ವಕ್ತುಂ ಸಮುಪಚಕ್ರಮೇ. ಆಮೇಲೆ ಮರಗಳ ಅಭಿಮಾನಿ ದೇವತೆಯನ್ನು ಕರೆದು ಹೇಳಿದ್ರಂತೆ ಬ್ರಹ್ಮದೇವರು, ನೋಡಪ್ಪ, ಬ್ರಹ್ಮಹತ್ಯೆಯನ್ನು 4 ಭಾಗ ಮಾಡಿದ್ದೀನಿ. ಅದರಲ್ಲಿ ಒಂದು ಭಾಗವನ್ನು ಅಗ್ನಿದೇವ ತಗೊಂಡಿದ್ದಾನೆ, ಇನ್ನೊಂದು ಭಾಗವನ್ನು ನೀನು ತಗೊಳ್ಬೇಕು ಅಂತ. ಆಗ ಅದೇ ರೀತಿ ಬೆಂಕಿಯಂತೆಯೇ ಅಗ್ನಿದೇವನಂತೆಯೇ ಹೇಳಿದರಂತೆ. ನೋಡಿ, ಯಾಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮುಟ್ಟು ಅನ್ನೋದೇನಿದೆ ಅದು ಸಾಂಕೇತಿಕ, ಬ್ರಹ್ಮಹತ್ಯೆಯೇ ಅಲ್ಲ, ಅದು ಅರ್ಥವಾದ ಅಂತ. ಅದಕ್ಕೆ ದೊಡ್ಡ ಪ್ರೂಫ್ ಇದು. ನೋಡಿ, ಇಲ್ಲಿ ಬೆಂಕಿಯನ್ನು ಹೇಳಿದ್ದಾರೆ, ಅಲ್ಲಿ ಬೆಂಕಿಯನ್ನು ಹೇಳಿರಲಿಲ್ಲ. ಮರಗಳು ಎಲ್ಲವನ್ನ ವ್ಯಥಿತಂ ಬ್ರಹ್ಮವಿದ್ರಾಜನ್ ವನ್ಹಿವದ್ರಾಜನ್ ಬ್ರಹ್ಮಾಣಮಿದಮಬ್ರವೀತ್. ಆಗ ಎಲ್ಲ ಗಿಡ ಮರಗಳ ಅಭಿಮಾನಿಗಳು ಹೇಳಿದರಂತೆ, ಅಸ್ಮಾಕಂ ಬ್ರಹ್ಮವಿದ್ಯಾಯ ವಧ್ಯಾಯಾಹ ಕೋಂತೋ ಲೋಕ ಪಿತಾಮಹ ಸ್ವಭಾವಾಭಿಹತಾನಸ್ಮಾನ್ ನ ಪುರರ್ಹಂತುಮರ್ಹತಿ. ಅಲ್ಲ, ಬೆಂಕಿಯಂತೆಯೇ ನಾವು ಪ್ರಶ್ನೆ ಕೇಳ್ತೇವೆ ಅಗ್ನಿದೇವನಂತೆ, ಯಾವಾಗ ಬಿಟ್ಟು ಹೋಗುತ್ತೆ ಅಂತ ಹೇಳಿ ನಮ್ಮ ಒಳಗಡೆ ಬರಲಿ. ಯಾಕೆಂದ್ರೆ ಅಗ್ನಿದೇವ ಬಿಡಿ, ಅವನು ಭಾಗ್ಯವಂತ. ನಾವು ಸ್ವಭಾವಾಭಿಹತಾನಸ್ಮಾನ್ ನ ಪುನರ್ಹಂತುಮರ್ಹತಿ, ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಎಕ್ಸ್ಪ್ರೆಷನ್ಗೆ ಬೇರೆ ಅವಯವಗಳೇ ಇಲ್ಲ, ಚರ್ಮ ಮಾತ್ರ ಇರೋದು. ಒಳಗಡೆಯ ಕಣ್ಣುಂಟು, ಮನಸ್ಸುಂಟು, ಅದು ಪೂರ್ತಿಯಾಗಿ ಅಭಿವ್ಯಕ್ತವಾಗಲ್ಲ. ಮೊದಲೇನೇ ಒದ್ದಾಡ್ತಾ ಇದ್ದೀವಿ ನಾವು, ಅದರಲ್ಲಿ ನಿಮ್ದೊಂದು ಬ್ರಹ್ಮಹತ್ಯೆ ತಗೊಳ್ಳಿ ಇಂತೀರ. ಏನ್ ಮಾಡೋದು? ಯಾವಾಗ ಬಿಟ್ಟು ಹೋಗ್ತಾನೆ ಅಂತ ಹೇಳಿ. ವಯಮಗ್ನಿಂ ತಥಾ ಶೀತಂ ವರ್ಷಂಚ ಪವನೇರಿತಂ ಸಹಾಮಹೇ ಸದಾ ದೇವ ತಥಾ ಛೇದನ ಭೇದನಂ.
ಮತ್ತು ನಾವು ಮೇಲ್ಗಡೆಯಿಂದ ಬಿಸಿಲನ್ನು ತಡೆಯುತ್ತೇವೆ, ಉಣ್ಣುತ್ತೇವೆ, ಕೆಳಗಡೆಯಿಂದ ತಂಪನ್ನು ಉಣ್ಣುತ್ತೇವೆ, ಮಳೆಯನ್ನು ಉಣ್ಣುತ್ತೇವೆ, ಗಾಳಿಗೆ ಅಲುಗಾಡುತ್ತೇವೆ. ನಮಗೆ ಕತ್ತರಿಸ್ತಾರೆ. ವೃಕ್ಷ ಅಂದರೆ ವೃಕ್ಷುಚ್ಛೇದನೆ ಅಂತ, ಕತ್ತರಿಸಲಿಕ್ಕೆ ಇರುವಂಥದ್ದು ಅಂತ. ಕೇಶಿರಾಜ ಮರ ನಿರ್ದುದು ಮರನಂ ಕಡಿ, ಮರನಿಂದಲೇ ಮನೆಯು ಅಂತೆಲ್ಲ ಬಂದು, ಅದು 7 ವಿಭಕ್ತಿ ಕನ್ನಡದಲ್ಲಿ ಹೇಗಾಗತ್ತೆ ಅನ್ನೋದಕ್ಕೆ ಅದೊಂದು ಶ್ಲೋಕ. ಕಡೆಗೆ ಮರನಲ್ಲಿದೆ ಬಾಳೆಲ್ಲ ತಳಿರ್ತಿರು ಮರನೇ ಅಂತ ಹೇಳಿ ಕೇಶಿರಾಜನ ಮರದ ಬಗ್ಗೆ ಇದೆ. ತಳಿರ್ತಿರು, ನಿರಂತರವಾಗಿ ಚಿಗುರುತ್ತಾ ಇರು ಅಂತ. ಚಿಗುರ್ಬೇಕಾದ್ರೆ ಕತ್ತರಿಸ್ಬೇಕಲ್ಲ, ಅದಕ್ಕೆ ವೃಕ್ಷ ಅಂತ. ಅವನು ಮರ ನಿರ್ದುದು ಮರನಂ ಕಡಿ, ಕಡಿಲಿಕ್ಕೆ ಮರ ಇರೋದು ಅಂತ. ಹೀಗೆ ಛೇದನವನ್ನು ಭೇದನವನ್ನು ಸಹಿಸ್ತಾ ಇದ್ದೇವೆ. ನಮ್ಮ ಇಷ್ಟರ ಮಧ್ಯದಲ್ಲಿ ನಾವು ಮೊದಲೇ ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಅದರದಲ್ಲಿ ಬ್ರಹ್ಮಹತ್ಯೆಯನ್ನು ತೆಗೊಳ್ಳಿ ಅಂತ ಇದೆಯಾ. ಆ ಕಾರಣದಿಂದ ಬ್ರಹ್ಮಹತ್ಯೆಯ ಮೋಕ್ಷದ ಕಾಲವನ್ನು ಹೇಳು. ಪರ್ವಕಾಲೇತು ಸಂಪ್ರಾಪ್ತೆ ಯೋ ವೈಚ್ಛೇದನ ಭೇದನಂ ಕರಿಷ್ಯತಿ ನರೋ ಮೋಹಾತ್ ತಮೇಶಾನುಗಮಿಷ್ಯತಿ. ಆಮೇಲೆ ಪರ್ವಕಾಲೇತು ಸಂಪ್ರಾಪ್ತೆ, ಕೆಲವೊಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಆಗ ಮರವನ್ನು ಕಡಿಬಾರದು. ಅದು ಹಿಂದಿನವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ಈ ಕಾಲದಲ್ಲಿ ಮರವನ್ನು ಕಡಿಬಾರದು ಅಂತ. ತುಳುನಾಡಿನಲ್ಲಿಯೂ ಕೂಡ ಒಂದು ಜಾನಪದ ಆಚರಣೆ ಇದೆ. ಇವತ್ತು ಭೂಮಿ ಋತುಮತಿ ಅಂತ ಹೇಳಿ ಅವರು ಅವತ್ತು ಯಾವ ಕೆಲಸವನ್ನು ಮಾಡಲ್ಲ ಭೂಮಿಗೆ ಸಂಬಂಧಪಟ್ಟದ್ದು. ಅದು ಕೆಡ್ಡರ್ಸೆ ಅಂತ ಅದೇನೋ ಹೇಳ್ತಾರೆ, ನನಗೆ ಅದು ಮರ್ತೋಯ್ತದು. ಹೇಳ್ತಾರೆ ಆ ಆಚರಣೆ ಉಂಟು. ಆವಾಗ ಮರವನ್ನು ಕಡಿಯಲ್ಲ. ಅಂದರೆ ಎಲ್ಲ ಕಡೆ ಇದೆ, ಇಡೀ ಪ್ರಪಂಚದಾದ್ಯಂತ ಈ ಟೈಮಲ್ಲಿ ಮರ ಕಡಿಬಾರದು ಅಂತ. ವಿಶೇಷತಃ ಪರ್ವಕಾಲಗಳಲ್ಲಿ ರಾತ್ರಿ ಅದೊಂದು ಟೈಮ್ ಇದೆ, ರಾತ್ರಿ ಮರ ಕಡಿಯೋದು, ಆಮೇಲೆ ಅಮಾವಾಸ್ಯೆ, ಹುಣ್ಣಿಮೆ, ಆಮೇಲೆ ಪಿತೃಪಕ್ಷದಲ್ಲಿ ಅಂತಹ ಸಮಯದಲ್ಲೆಲ್ಲ ಕಡಿಬಾರದು. ಮರವನ್ನು ಕಡಿಲಿಕ್ಕಿಲ್ಲ. ಯಾರು ಮರ ಕಡಿತಾನೆ ಅಲ್ಲಿಗೆ ಹೋಗುತ್ತೆ. ನಮಗೆ ಭಾಗವತದಲ್ಲಿ ಅಂಟು ತಿಂದವನಿಗೆ ಹೋಗುತ್ತೆ ಅಂತ. ಮರದ ಅಂಟು ಏನಿದೆ ನೆಡು ಕೆಡ್ವಾಸ ಅಂತ ಕರೀತಾರೆ. ಕೆಡ್ಡರಸೆ ಅಲ್ಲ, ಕೆಡ್ವಾಸ ಅಂದರೆ ಒಂದು ಇಕೋಲಾಜಿಕಲ್ ಸಿಸ್ಟಮ್ಗೆ ಒಂದು ಬ್ಯಾಲೆನ್ಸ್ ಇವೆಲ್ಲ. ಅಲ್ಲಿ ಭಾಗವತದಲ್ಲಿ ಏನಿದೆ ಅಂತಂದರೆ, ಯಾರು ಮರದ ನಿರ್ಯಾಸ ಅಂದರೆ ಅಂಟನ್ನು ತಿಂತಾನೆ ಅವನಿಗೆ ಹೋಗಲಿ ಅಂತ. ಹೌದು, ಯಾರಿಗೆ ಅಗತ್ಯ ಇದೆಯೋ ಅವ್ರು ತಿನ್ನಬೇಕು. ಬಾಣಂತಿಯರು ತಿನ್ನಬೇಕು ಸೊಂಟ ಗಟ್ಟಿ ಆಗಲಿಕ್ಕೆ. ನಾವೆಲ್ಲ ಯಾಕೆ ತಿನ್ನಬೇಕು? ಅಂಟಿನುಂಡೆ ತಿನ್ನಬಾರ್ದು. ಯಾಕೆ? ನಮಗೆ ಅಗತ್ಯ ಇಲ್ಲ, ನಮಗದು ಔಷಧ ಅಲ್ಲ, ಅಗತ್ಯ ಅಲ್ಲ, ಆಹಾರ ಅಲ್ಲ. ಯಾಕೆ ತಿನ್ನಬೇಕು? ತಿನ್ನಬಾರ್ದು. ಹೀಗಾಗಿ ಕಿರದಂಟು ಎಲ್ಲ ತಿನ್ನಬಾರ್ದು. ಅದು ಏನೋ ಬಂದ್ಬಿಡುತ್ತೆ, ಪಾಪ ದುಬುಕಂತ ಬಂದ್ಬಿಡುತ್ತೆ ಅಂತಲ್ಲ. ನಿಮಗೆ ಅಗತ್ಯ ಇದೆಯಾ ಅಂತ ನೋಡಿ. ಅಗತ್ಯ ಇದ್ರೆ ತಿನ್ರಿ, ಅಗತ್ಯ ಇದ್ರೆ ತಿನ್ರಿ. ಇವರು ಅದನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ನೋಡಿ. ಇದನ್ನೆಲ್ಲ ಯಾವ ಮಟ್ಟಕ್ಕೆ ತಗೊಳ್ಬೇಕು ಅದೇ ಮಟ್ಟವನ್ನು ಬೇರೆದಕ್ಕೂ ತಗೊಳ್ಬೇಕು. ಅದರಿಂದಾಗಿ ಪರ್ವಕಾಲದಲ್ಲಿ ನಿಮ್ಮನ್ನು ಯಾರು ಕಡಿತಾನೆ, ಯಾರು ಸೀಳ್ತಾನೆ, ಅವನಿಗೆ ಈ ಪಾಪ ಹೋಗಲಿ ಅಂತ ಅಂದರು. ಆಹೂಯಾಪ್ಸರತೋ ದೇವಃ ತಥೋ ಲೋಕ ಪಿತಾಮಹ ವಾಚಾ ಮಧುರಯ ಭಾಗಂ ಸಾಂತ್ವಯನ್ನಿವ ಭಾರತ. ಆಮೇಲೆ ಅಪ್ಸರೆಯರನ್ನು ಕರೆದ, ಹೆಂಗಸರಲ್ಲ ಅಪ್ಸರೆಯರನ್ನು ಕರೆದ. ಇಯಮಿಂದ್ರಾದನು ಪ್ರಾಪ್ತ ಬ್ರಹ್ಮವಧ್ಯಾವರಾಂಗನಾ ಚತುರ್ಥಮಸ್ಯಾ ಭಾಗಂ ವೈ ಮಯೋಕ್ತಾ ಸಂಪ್ರತೀಚ್ಛತಾಂ.
ಇಂದ್ರನಿಂದ ಬ್ರಹ್ಮಹತ್ಯೆ ಬಂದಿದೆ, ಅದನ್ನು 4 ಭಾಗ ಮಾಡಿದೆ, 2 ಭಾಗ ಕೊಟ್ಟಾಯ್ತು, ಇನ್ನೆರಡು ಭಾಗ ಇದೆ, ಅದರಲ್ಲಿ 1 ಭಾಗ ನೀವು ತಗೊಳ್ಬೇಕು. ಅದಕ್ಕೆ ಅವರು ಹೇಳಿದ್ರಂತೆ, ಸಂಗ್ರಹೇ ಕೃತ ಬುದ್ಧೀನಾಂ ದೇವೇ ಚ ತವ ಚಾತನಾತ್ ಮೋಕ್ಷಂ ಸಮಯತೋಸ್ಮಾಕಂ ಚಿಂತಯಸ್ವ ಪಿತಾಮಹಾಂ. ನೋಡಿ, ಸಂಗ್ರಹೇ ಕೃತ ಬುದ್ಧೀನಾಂ, ನೀನು ಹೇಳ್ತಾ ಇದ್ದಿ, ನಾವು ಕೇಳಬೇಕು, ನಾವು ತಗೊಳ್ತೇವೆ. ನಮ್ಮ ಹಿಂದಿನವರು ಇಬ್ಬರು ಏನು ಮಾಡಿದ್ರೋ ಅದನ್ನೇ ನಾವು ಕೂಡ ಮಾಡ್ತಾ ಇದ್ದೀವಿ. ಎಲ್ಲಿ ಬಿಡುಗಡೆ ಆಗತ್ತೆ, ಯಾವಾಗ ಬಿಡುಗಡೆ ಆಗತ್ತೆ ಅಂತ ಹೇಳಬೇಕಾದ್ರೆ ಬರಲಿ. ಒಂದು ರೀತಿ ರಿಸೆಪ್ಷನ್ ಹತ್ರ ಎಲ್ಲಿ ಎಷ್ಟು ತನಕ ರೂಮ್ ಬೇಕು ಅಂತ ಕೇಳೋ ಹಾಗೆ. ಬ್ರಹ್ಮ ರಜಸ್ವಲಾಶುನಾರೀಷು ಯೋ ವೈ ಮೈಥುನಮಾಚರೇತ್ ತಮೇಶಾ ಯಾಸ್ಯತಿ ಕ್ಷಿಪ್ರಂ ವೇತು ತೇ ಮಾನಸೋಜ್ವರ. ರಜಸ್ವಲಯರಾದ ಸ್ತ್ರೀಯರಲ್ಲಿ ಯಾರು ಮೈಥುನವನ್ನು ಮಾಡ್ತಾರೆ ಅವನಿಗೆ ಈ ಬ್ರಹ್ಮಹತ್ಯ ಹೋಗಲಿ. ಇಷ್ಟೇ. ಅವಾಗ ನೋವಿರುತ್ತೆ ಪಾಪ, ಅವರಿಗೆ ರೆಸ್ಟ್ ಕೊಡಬೇಕು. ಅದಕ್ಕೆ ಧರ್ಮಶಾಸ್ತ್ರಗಳೆಲ್ಲ ಅರ್ಥವಾದದ ರೀತಿಯಲ್ಲಿ ಹೇಳಿದವು. ಆ ನೋವು ಇದ್ದಾಗ ಅವರು ದೇವಸ್ಥಾನಕ್ಕೆಲ್ಲ ಬರದೇ ಇರೋದು ಬಹಳ ಒಳ್ಳೆಯದು. ನೋವಿನಲ್ಲಿ ಏನು ಅದು ದೇವರು ಆ ದೇಹದ ಇದನ್ನು ಕೊಟ್ಟಿದ್ದಾರೆ. ಮೊದಲು ಇರಲಿಲ್ಲ ಅಂತಲ್ಲ, ಮೊದಲಿತ್ತು. ವೃತ್ರ ಬರೋದಕ್ಕಿಂತ ಮೊದಲು ಇರಲಿಲ್ವೇ? ವೃತ್ರ ಬರೋದಕ್ಕಿಂತ ಮೊದಲೂ ಅವರಲ್ಲಿ ರಜಸ್ಸು ಇತ್ತು. ವೃತ್ರ ಬಂದ ಮೇಲೆ ಅದಕ್ಕೆ ನೋವು ಬಂತು, ಅಷ್ಟೆ. ನೋವು ಆ್ಯಡ್ ಆಯಿತು. ಹೀಗೆ ಅರ್ಥ ಮಾಡಬೇಕು, ಬೇರೆ ರೀತಿಯಾಗಿ ಅರ್ಥ ಮಾಡ್ಲಿಕ್ಕೆ ಬರಲ್ಲ. ಆಯ್ತೇ? ಇದನ್ನ ಹೀಗೆ ಬಿಟ್ಟು ಬೇರೆ ಅರ್ಥ ಮಾಡ್ಲಿಕ್ಕೆ ಆಗಲ್ಲ. ಧರ್ಮಶಾಸ್ತ್ರ ಅರ್ಥವಾದ ಅದು ಸ್ವಲ್ಪ ಉಗ್ರವಾಗಿ ಹೇಳಿತು. ಯಾಕೆಂದ್ರೆ ಗಂಡ್ಮಕ್ಳು ಕೇಳಲ್ಲ. ಇಲ್ಲ, ಅವೆಲ್ಲ ನಿನ್ಗೆ ಗೊತ್ತಿಲ್ಲ, ನನಗೆ ಏನಾಗಬೇಕೋ ಅದಾಗಬೇಕಷ್ಟೇ, ಅಡುಗೆ ಗಿಡಿಗೆ ಎಲ್ಲ ಮಾಡಿ ರೆಡಿ ಇರಬೇಕು ಅಂತಂದ್ರೆ ಎಂತ ಮಾಡೋದು? ಅದಕ್ಕೆ ಇಲ್ಲ, ಬ್ರಹ್ಮಹತ್ಯೆ ಬಂದ್ಬಿಡುತ್ತೆ ನಿನಗೆ ಅನ್ನೋದು. ಅದರ ಅರ್ಥ ಅಷ್ಟೇ. ಅವಾಗ ನೀವು ಪೂಜೆಗಳನ್ನು ಸಂಕ್ಷೇಪ ಮಾಡಿ, ಯಾಕೆಂದ್ರೆ ಮಾನವೀಯತೆಯ ದೃಷ್ಟಿಯಿಂದ ನೋಡ್ಕೊಳ್ಳೋರಿದ್ರೆ ಬಿಡಿ, ಯಾರು ಇಲ್ಲದೆ ಹೋದಾಗ ನೋಡ್ಕೊಳ್ಳಿ ಅಂತ ಅರ್ಥ. ಇದು ಸ್ಪಿರಿಟ್, ನಮಗೆ ಸ್ಪಿರಿಟ್ ತಗೊಳ್ಳಿಕ್ಕೆ ಗೊತ್ತಿಲ್ಲ. ಆ ಧರ್ಮಚಾತುರ್ಯದಲ್ಲಿದ್ದ ಹಾಗೆ ಯಾರಿಗೂ ಮಾಡ್ಲಿಕ್ಕಾಗಲ್ಲ. ಆದರೂ ಇವ್ರು ಪ್ರಮಾಣ ಕೇಳೋದು ಬಿಡಲ್ಲ. ಅದಕ್ಕೇನು ಪ್ರಮಾಣ, ಇದಕ್ಕೇನು ಪ್ರಮಾಣ? ಅಯ್ಯೋ ವಿವೇಕಿಗಳ, ಏನಾಗತ್ತೆ, ಏನದರ ಗುರಿ ಏನು ಅಂತ ನೋಡ್ಬಿಟ್ಟು ಅದರಿಂದ ಮುಂದುವರಿಬೇಕಪ್ಪ. ಪ್ರಮಾಣ ಏನು ಅಂತ ಗಲಾಟೆ ಮಾಡಬಾರ್ದು. ನಮ್ಮ ಜನ ಹಾಗೆ, ಪ್ರಮಾಣ ಏನು, ನಗಬೇಕಷ್ಟೆ. ಇದನ್ನ ಮಾಡೋದ್ರಿಂದಾಗಿ ಏನು ಸಿದ್ಧಿಸತ್ತೆ, ಯಾವ ನಯನಾಜೂಕಿನಲ್ಲಿ ಇದನ್ನು ಮಾಡಿದ್ರೆ ಯಾವುದಕ್ಕೂ ತೊಂದರೆ ಆಗಲ್ಲ, ಇಹಕ್ಕೂ ಪರಕ್ಕೂ ತೊಂದರೆ ಆಗಲ್ಲ, ಅದನ್ನ ಯೋಚನೆ ಮಾಡೋ ಪ್ರಜ್ಞೆ ಬೇಕು. ನಾನು ಅದೇ ಹೇಳ್ತಾ ಇರ್ತೇನೆ. ಬಹಳ ಮುಡಿವಂತರು ಬರ್ತಾರೆ, ನೋಡ್ತಾರೆ, ಎಲ್ಲ ವೃದ್ಧರು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ, ವಯಸ್ಸಾದವರು, ಮುದುಕರು, ತದುಕರು, ಆಮೇಲೆ ಸಕ್ಕರೆ ರೋಗ ಇರುವವರು, ಆಮೇಲೆ ಪುಟ್ಟ ಹುಡುಗರು, ಆಮೇಲೆ ಗರ್ಭಿಣಿಯರೆಲ್ಲ ಇರ್ತಾರೆ. ಇವ್ರಿಗೆ ಮುಡಿ ಬಗ್ಗೆ ಊಟಕ್ಕೆ ಮುಡಿ ಇವ್ರದೆಲ್ಲ, ಊಟ ನಾನು ಬೇಕಾಗ್ಬಿಡ್ಬೇಕು, ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅಯ್ಯ ರಾಮ, ಅವ್ರಿಗಿಂತ ಮೊದಲು ನೀವು ಮಾಡಬಾರದು, ಮೊದಲು ಅವ್ರಿಗೆ ಹಾಕಬೇಕು. ಇದು ಇವ್ರಿಗೆ ಗೊತ್ತೇ ಇಲ್ಲ. ಶಾಸ್ತ್ರ ಎಷ್ಟು ಅದ್ಭುತವಾಗಿದೆ, ಹ್ಯುಮ್ಯಾನಿಟೇರಿಯನ್ ಕಾನ್ಸೆಪ್ಟ್ ಏನಿದೆ ಅದಕ್ಕೆಲ್ಲೂ ಕೂಡ ಪೆಟ್ಟು ಕೊಡೋಲ್ಲ. ಇವರು ಯಾವುದೋ ಬರಡು ಶಾಸ್ತ್ರಕ್ಕಾಗಿ ಇದನ್ನೆಲ್ಲ ಮಾಡೋದು. ಇಲ್ಲಿ ನೋಡಿ, ರಜಸ್ವಲಾತು ನಾರೀಚು ಯೋವೈ ಮೈಥುನಮಾಚರೇತ್, ಅವಳ ಜೊತೆಗೆ ಚಕ್ಕಂದ ಆಡಬೇಡ ಅಷ್ಟೇ ಹೇಳಿರೋದು. ಹಾಗಾದ್ರೆ ಉಳಿದದ್ದು ಬೇಡ. ಈಗ ಇರೋ ಆಚರಣೆ ತಪ್ಪಲ್ಲ, ಅತಿರೇಕಕ್ಕೆ ಹೋಗಬಾರ್ದು. ಅತಿರೇಕಕ್ಕೆ ಹೋದರೆ ಅವರು ಪ್ರತಿಭಟನೆ ಮಾಡ್ತಾರೆ. ಇವತ್ತಾಗಿರೋದೇ ಅದು.
ಯಾವ ನಯನಾಜೂಕಿನಲ್ಲಿ ನಡೆಸ್ಕೊಳ್ಬೇಕು, ಅದರ ಸ್ಪಿರಿಟ್ ಏನು ಅನ್ನೋದು ಗೊತ್ತಾಗಬೇಕು ನಮಗೆ. ಮಾತು, ನಗೆ ಚಾಟಿಕೆ ಇವುಗಳೆಲ್ಲ ಶುರು ಆಗ್ತಿದ್ದ ಹಾಗೆ ಆ ಎಕ್ಸ್ಟ್ರೀಮ್ಗೆ ಹೋಗಬಹುದು. ಬೇಡ, ನೋವಿರುತ್ತೆ, ಅವರಿಗೆ ರೆಸ್ಟ್ ಕೊಡಿ. ಅದಕ್ಕೆ ಯಾವ ಕೆಲಸಕ್ಕೂ ಇಲ್ಲ, ದೇವಸ್ಥಾನಕ್ಕೆ ಇಲ್ಲ, ಅಷ್ಟೇ. ಬ್ರಹ್ಮದೇವರು ಹೀಗೆ ಕೊಟ್ಟು ನೋಡಿ, ಅಲ್ಲಿ ಅಗ್ನಿಗೆ ಇಲ್ಲ, ಅಲ್ಲಿ ಭೂಮಿಗೆ, ಇಲ್ಲಿ ಅಗ್ನಿಗೆ ಅಂದ್ರು. ಅಂದ್ರೆ ಬ್ರಹ್ಮಹತ್ಯ ಪಾಪ ಅನ್ನೋದೇನಿದೆ ಅದು ನಾವು ಮಾಡೋದ್ರಲ್ಲೇ. ಇಂದ್ರನಿಗೆ ಪಾಪ ಬರಲಿಲ್ಲ ಹೇಳ್ತಾರೆ ಮಧ್ವಾಚಾರ್ಯರು. ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇ ಶಸ್ಯ ವಜ್ರಿಣಃ. ಮಧ್ವಾಚಾರ್ಯರ ಮಾತೇ ಯಾರಿಗೂ ಬೇಡ. ಯಾರೋ ಈ ಧರ್ಮಶಾಸ್ತ್ರಕಾರರ ಮಾತು ಇವ್ರಿಗೆ ಪ್ರಮಾಣ. ಯಾವುದೋ ಪ್ರಕೃಗಳು ಅವ್ರಿಗೆ ಎಂಥದ್ದು ಗೊತ್ತಿರಲ್ಲ. ಅವ್ರು ಧರ್ಮಶಾಸ್ತ್ರ ಮಾಡಿದ ಹೋ 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 ಅಂತ ಕೂಗಾಡ್ತವೆ ಇವು. ಆಚಾರ್ಯರ ಮಾತು ಬಂದಾಗ ಇದನ್ನು ಬಿಡಬೇಕು ಅಂತಲೂ ಕೂಡ ಗೊತ್ತಾಗಲ್ಲ ಇವರಿಗೆ. ನಾವು ಮಾಧ್ವರು ಅಂತ ಯಾರಿದ್ದೇವೆ, ನಾವು ಅನುಸರಿಸ್ತಾ ಇರೋದೆಲ್ಲ ಮಧ್ವರನ್ನ ಒಪ್ಪದ ಮಂದಿ ಬರದ ಧರ್ಮಶಾಸ್ತ್ರವನ್ನು ನಾವು ಇವತ್ತು ಒಪ್ಕೊಳ್ತಾ ಇರೋದು ಗೊತ್ತಾ ನಿಮಗೆ? ಇದು ಬಹಳ ಶಾಕಿಂಗ್. ಇದು ಮಧ್ವರನ್ನು ಒಪ್ಪದ ಧರ್ಮಶಾಸ್ತ್ರಕಾರರು ಏನು ಬರೆದಿದ್ದಾರೆ ಇವರಿಗೆ ಅದು ತಲೆ ಮೇಲೆ ಇಟ್ಕೊಂಡು ಕೂತಿದ್ದಾರೆ. ಮಧ್ವರನ್ನೇ ಪರಿಗಣಿಸಲ್ಲ. ಅದಕ್ಕೆ ಯಾವುದಕ್ಕೂ ಪ್ರಮಾಣ ಸಿಗುತ್ತೆ. ನಾ ಹೇಳಿದ್ನಲ್ಲ, ಕಾಮನ್ ಸೆನ್ಸಿಂದ ನೋಡಿದ್ರೆ ಅದೆಲ್ಲ ಕರೆಕ್ಟ್ ಆಗಿರುತ್ತೆ. ಕಾಮನ್ ಸೆನ್ಸೇ ಇಲ್ವಲ್ಲ, ಎಂತ ಮಾಡೋದು? ತಥೇತಿ ಹೃಷ್ಟ ಮನತಃ ಊಚುರಪ್ಸರತಾಂ ಗಣ. ಅಪ್ಸರೆಯರು ಹೇಳಿದ್ದನ್ನ ಆಯಿತು ಅಂದ್ರು. ಆಮೇಲೆ ಆಪಸ್ಸಂಚಿಂತಯಾಮಾತ ಧ್ಯಾತಾಸ್ತಾಶ್ಚಾಪ್ಯಥಾಗಮನ್. ನೀರಿನ ಅಭಿಮಾನಿಗಳನ್ನು ಚಿಂತನೆ ಮಾಡಿದನಂತೆ. ಅವರು ಬಂದರು, ನದ್ಯಭಿಮಾನಿ ದೇವತೆಗಳು. ಅವ್ರಿಗೂ ಹೇಳಿದ, ನೋಡಿ ವೃತ್ರನ ಪಾಪವಿದೆ, ತಗೊಳ್ಬೇಕು. ವೃತ್ರನನ್ನು ಕೊಂದ ಪಾಪ ಇದೆ, ಕಾಲ್ಭಾಗ ತಗೊಳ್ಬೇಕು. ಆಯಿತು, ತಗೊಳ್ತೇವೆ. ಮೋಕ್ಷಂ ಸಮಯತೋಸ್ಮಾಕಂ. ಯಾವಾಗ ಬಿಟ್ಟು ಹೋಗ್ತಾನೆ ಅಂತ ಹೇಳಬೇಕು ನಮಗೆ, ಆಗ ತಗೊಳ್ತೇವೆ. ಅಲ್ಪ ಇತಿ ಮತಿಂ ಕೃತ್ವ ಯೋ ನರೋ ಬುದ್ಧಿಮೋಹಿತ ಶ್ಲೇಷ್ಮ ಮೂತ್ರಪುರೀಚಾಣಿ ಯುಸ್ಮಾಸು ಪ್ರತಿಮೋಕ್ಷತಿ. ನೀರಿನಲ್ಲಿ ಯಾರು ಉಗುಳುತ್ತಾನೆ, ನದಿಯ ನೀರಿನಲ್ಲಿ ಯಾರು ಮೂತ್ರವನ್ನು ಮಾಡ್ತಾನೆ, ಯಾರು ಪುರೀಶವನ್ನು ಮಾಡ್ತಾನೆ, ಅವನಿಗೆ ಬ್ರಹ್ಮಹತ್ಯಾ ಪಾಪ ಹೋಗತ್ತೆ. ನಿಮ್ಮಿಂದ ಅಲ್ಲಿಗೆ ಹೋಗತ್ತೆ, ಟ್ರಾನ್ಸ್ಫರ್ ಆಗತ್ತೆ. ಓ ಆಯ್ತು ಅಂದ್ರು. ನೋಡಿ, ಭಾಗವತದಲ್ಲಿ ಹೇಳಿದ್ದು ಅದಕ್ಕೇನೆ ಇರುತ್ತೆ ಅಂತನ್ನೋ ರೀತಿಯಲ್ಲಿ ಹೇಳಿದ್ರು. ಭೂಮಿಗೆ ಬ್ರಹ್ಮಹತ್ಯಾ ಪಾಪವನ್ನು ತಗೊಂಡದ್ದರ ಮೈನಸ್ ಪಾಯಿಂಟ್ ಏನು? ಬಂಜರು ಭೂಮಿ. ನೀರು ಬ್ರಹ್ಮಹತ್ಯಾ ಪಾಪವನ್ನು ಸ್ವೀಕರಿಸಿದರ ಕುರುಹು ಏನು? ನೊರೆ. ಹೆಣ್ಣು ಬ್ರಹ್ಮಹತ್ಯಾ ಪಾಪವನ್ನು ಸ್ವೀಕರಿಸಿದಳು ಅನ್ನೋದರ ಕುರುಹು ಏನು? ಬ್ರಹ್ಮಹತ್ಯೆ. ಇದು ಮುಟ್ಟು. ಮರ ಬ್ರಹ್ಮಹತ್ಯೆಯನ್ನು ಸ್ವೀಕರಿಸಿದ್ದು ಅನ್ನೋದರ ಕುರುಹು ಏನು? ಅಂಟು. ಇಲ್ಲೆಲ್ಲ ಅದಕ್ಕೆಲ್ಲ ಇರೋದು. ಅದನ್ನ ಯಥಾತದ್ದು ಉಪಯೋಗಿಸುವವರಿಗೆ ಎಂದರು ಮೊದಲು. ಮತ್ತೆ ಇಲ್ಲಿ ಬೆಂಕಿ ಬಂದಿದೆ, ಭೂಮಿ ಅಲ್ಲ, ಭೂಮಿ ಇಸ್ ಮಿಸ್ಸಿಂಗ್. ಅಗ್ನಿ ಬರ್ತಾನೆ, ಆಯ್ತು ನಾನು ಬ್ರಹ್ಮಹತ್ಯೆಯನ್ನು ತಗೊಳ್ತೇನೆ, ನನ್ನಿಂದ ಯಾವಾಗ ಬಿಟ್ಟು ಹೋಗುತ್ತೆ? ನಿನಗೆ ಯಾರು ಹೋಮಾದಿಗಳನ್ನು ಮಾಡೋದಿಲ್ವೋ, ದೇವರಿಗೆ ಅರ್ಪಣೆ ಮಾಡದೆ ನಿನ್ನನ್ನು ಬಳಸ್ತಾನೋ ಅವನಿಗೆ ಹೋಗುತ್ತೆ ಅದು. ಸೊ ಅಲ್ಲಿಗೆ ಎಂಡಲ್ಲ, ಅದನ್ನು ತಪ್ಪಾಗಿ ಯೂಸ್ ಮಾಡುವವ್ರಿಗೆ ಹೋಗತ್ತೆ ಅಂದ್ರು. ಹೆಣ್ಣನ್ನು ತಪ್ಪಾಗಿ ಯೂಸ್ ಮಾಡೋದು ಅಂದ್ರೇನು? ಅವಳಿಗೆ ನೋವು, ಕಾಯಿಲೆ, ಬಹಳ ಸಂಕಟಗಳಿದ್ದಾಗಲೂ ಕೂಡ ಅವಳನ್ನು ಭೋಗ ವಸ್ತುವಂತೆ ಕಾಣುವವನಿಗೆ ಇದು ಹೋಗುತ್ತೆ. ನೀರು ಯಾರು ಅದನ್ನು ಕೆಟ್ಟದಾಗಿ ಬಳಸ್ತಾರೆ ಅವ್ರಿಗೆ ಹೋಗುತ್ತೆ. ಅದರಿಂದಾಗಿ ಈ ಧರ್ಮಶಾಸ್ತ್ರಗಳು ಹೇಳುವ
ಪಾಪ ಪುಣ್ಯದ ಪರಿಭಾಷೆ ಅರ್ಥ ಮಾಡ್ಕೊಳ್ಬೇಕು ಅಂತ ಇದರ ಅಭಿಪ್ರಾಯ. ನಾವು ಅದೇನೋ ಒಂದು ಗಂಟು, ಅದೊಂದು ಘನವಾದ ಪದಾರ್ಥ ತಬುಕ್ಕಂದು ಕುಕ್ಕುರಿಸತ್ತೆ ಅಂತ ಅನ್ಕೊಂಡಿರ್ತೀವಿ. ಇಲ್ಲಿ ಹಾಗೆ ಹೇಳಿದ್ದಾರೆ, ಹೌದು, ಬ್ರಹ್ಮಹತ್ಯೆ ಇತ್ತು, ಅದನ್ನ ಕಾಲ್ಭಾಗ ಏನು ಕತ್ತರಿಸ ಕೊಟ್ಟಿದ್ದ ಅವಳನ್ನ, ಅಲ್ಲ, ಸಾಂಕೇತಿಕವಾಗಿ ಹೇಳಿದ್ದು, ಅಲಂಕಾರಿಕವಾಗಿ ಹೇಳಿದ್ದು. ಅವ್ರು ಹೋಗುತ್ತೆ ಅಂದ್ರೆ ಹೇಗೆ, ಅವಳ ತುಂಡು ಟಕ ಟಕ ಅಂತ ಹೋಗ್ತಾ ಇರತ್ತಾ? ಇನ್ನೂ ಮುಗಿದೇ ಇಲ್ವಾ? ಇಷ್ಟು ವರ್ಷಗಳಾದರೂ ಮುಗಿದಿಲ್ವಾ? ಇನ್ನು ಎಷ್ಟು ವರ್ಷದ ತನಕ ಇರುತ್ತೆ ಅಂತ ಪ್ರಶ್ನೆ ಯಾಕೆ ಕೇಳಲಿಲ್ಲ? ಇದನ್ನೆಲ್ಲ ನಿಲ್ಲಿಸಿದ್ರೆ ಬರಲ್ಲ ಅಂತ ಅರ್ಥ. ಹಾಗಾದ್ರೆ ನೀರಿನ ಅಭಿಮಾನಿ ದೇವತೆ, ಅಗ್ನಿ ಅಭಿಮಾನಿ ದೇವತೆ ಅವರೆಲ್ಲ ನಾಶ ಆಗೋಗ್ತಾರಾ ನಾವು ಈ ಕೆಟ್ಟ ಕೆಲಸ ಮಾಡದೆ ಹೋದ್ರೆ? ಏನರ್ಥ ಅದಕ್ಕೆ? ಅದರಿಂದ ಇದನ್ನು ರೈಟ್ ಸ್ಪಿರಿಟ್ ಅಲ್ಲಿ ತಗೊಳ್ಬೇಕು. ರೈಟ್ ಸ್ಪಿರಿಟ್, ಅದಕ್ಕೆ ಮಹಾಭಾರತ ಓದಬೇಕಿತ್ತು. ಈಗ ಒಟ್ಟಾರೆ ಏನಾಯಿತು ಅಂದರೆ ಅದನ್ನು ಕೂಡಲೇ ತಟ್ಟಿಯವರು ಆ ಭಾವವನ್ನು ತಟ್ಟಿಬಿಟ್ರು. ಪಂಚಭೂತಗಳನ್ನು ತಪ್ಪಾಗಿ ಬಳಸುವವರಿಗೆ ಬ್ರಹ್ಮಹತ್ಯ ಖಾತ್ರಿ ಅಂದರು. ಕರೆಕ್ಟ್ ಅದು. ನಾನು ಅದನ್ನು ಹೇಳೋನಿದ್ದೆ, ಚಿಂತಿತಂ ತದುಕ್ತಂ. ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಇದನ್ನು ತಪ್ಪಾಗಿ ಯೂಸ್ ಮಾಡುವವರು, ಆಕಾಶ ಬಿಡಿ, ಯೂಸ್ ಮಾಡಲಿಕ್ಕಾಗಲ್ಲ ಅದನ್ನು. ಮಣ್ಣು ಕಲುಷಿತ ಆಯಿತು ಅಂದರೆ ಆಕಾಶ ಭೂಮಿ ಕಲುಷಿತ ಆದ ಹಾಗೇನೆ. ಇನ್ನೊಂದು ಹೆಣ್ಣು, ಇದನ್ನು ಯಾರು ತಪ್ಪಾಗಿ ಯೂಸ್ ಮಾಡ್ತಾರೆ ಅವರನ್ನ ಕುರಿತು ಈ ಪಾಪ ಬರುತ್ತೆ. ಪ್ರಕೃತಿಯ ಭಾಗವೇ ಅಲ್ವಾ. ನಾವು ದುರುಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇರೋದು ಹೆಣ್ಣೊಂದು. ಏಕೆಂದರೆ ಹೆಣ್ಣು ಸ್ವತಂತ್ರವಾಗಿ ಕೆಟ್ಟವಳಾಗಲ್ಲ, ಅವಳು ಗಂಡು ಇರಲೇಬೇಕು. ಗಂಡು ಕೆಡಿಸಿದ್ರೇನೆ ಕೆಡೋದು, ಇಲ್ಲಾಂದರೆ ಕೆಡಲ್ಲ. ಅದು ನಾವು ಚಿರಕಾರಿಕ ಉಪಾಖ್ಯಾನದಲ್ಲಿ ನೋಡಿದ್ವಲ್ಲ. ಗಂಡಿಗಾಗಿ ಹೆಣ್ಣು ಕೆಡೋದೇ ವಿನಃ ಹೆಣ್ಣು ಸಹಜವಾಗಿ ಕೆಡೋಲ್ಲ ಅಂತ ಅಲ್ಲಿ ಚಿರಕಾರಿಕ ಉಪಾಖ್ಯಾನದಲ್ಲಿ ಅವರು ಯೋಚನೆ ಮಾಡ್ತಾರೆ. ಏವಂ ಭವತು ಲೋಕೇಶ ಆಯಿತು ಅಂದ್ರು. ತಥೋ ವಿಮುಚ್ಯ ದೇವೇಂದ್ರೋ ಬ್ರಹ್ಮಹತ್ಯಾಂ ಯುಧಿಷ್ಠಿರ ಯಥಾ ನಿಸೃಷ್ಟಂ ಸಂವಾತಂ ಅಗಚ್ಛದ್ದೇವಚಾತನಾತ್. ಆಯಿತು ಅಂತ ಹೇಳಿ ಹೀಗೆ ಪಾಪಗಳ ಹಂಚಿಕೆ ಆದಮೇಲೆ ಬ್ರಹ್ಮದೇವರು ಮಾಡಿದ ಅನುಗ್ರಹದಿಂದ ಸಂತೋಷ ಆಯಿತು ಇಂದ್ರದೇವರಿಗೆ. ಕೈ ಮುಗಿದು ಅಮರಾವತಿಗೂ ಹೋದು. ಶ್ರೂಯತೆ ಚ ಮಹಾರಾಜ ಸಂಪ್ರಾಪ್ತಾವಾಸವೇನ ವೈ ಬ್ರಹ್ಮವಧ್ಯಾ ತತಃಶುದ್ಧಿಂ ಹಯಮೇಧೇನ ಲಬ್ಧವಾನ್. ಆಮೇಲೆ ಅಶ್ವಮೇಧ ಯಾಗವನ್ನು ಮಾಡಿ ಇಂದ್ರದೇವರು ಬ್ರಹ್ಮಹತ್ಯೆಯನ್ನು ಕಳ್ಕೊಂಡ್ರು. ಭಾಗ ಮಾಡಿಕೊಡ್ಲಿಲ್ವಾ? ಇಲ್ಲಿ ಯಾಕೆ ಬಂತದು? ಅದಕ್ಕೆ ಹೇಳಿದ ಅರ್ಥವಾದ ಅಂತ. ಅದಕ್ಕೆ ಇದು ಅರ್ಥವಾದ ಅಂತ ಹೇಳಿದ್ದು, ಬೇರೆ ಅಲ್ಲ. ಮಧ್ವಾಚಾರ್ಯರು ಸ್ಪಷ್ಟವಾಗಿ ತಾತ್ಪರ್ಯ ನಿರ್ಣಯದಲ್ಲೇ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ದೇವತೆಗಳಿಗೆ ಪಾಪ ಬಂತು ಅಂತ ಅಂದುಕೊಳ್ಬೇಡಿ. ಪಾಪ ಬಂದಂತಾಯಿತು. ಯಾಕೆ ಅಂದರೆ ದೇವತೆಗಳ ಪಾಪ ಅನ್ನೋದು ಪುಣ್ಯವನ್ನು ಹೆಚ್ಚು ಮಾಡಲಿಕ್ಕಾಗಿ ಇರುವಂಥದ್ದು. ಹಾಗೆ ದೈತ್ಯರ ಪುಣ್ಯ ಅನ್ನೋದು ಪಾಪವನ್ನು ಹೆಚ್ಚು ಮಾಡಲಿಕ್ಕೆ ಇರುವಂಥದ್ದು ಅಂತ. ಹಾಗೆ ಇದು ವೃತ್ರಸ್ಯ ರುಧಿರಾಚ್ಚೈವ ಬುದ್ಬುಧಾಪಾರ್ಥ ಜಗ್ನಿರೆ ದ್ವಿಜಾತಿಭಿರಭಕ್ಷ್ಯಾಸ್ತೆ ದೀಕ್ಷಿತೈಶ್ಚ ತಪೋಧನೈ. ಈ ವೃತ್ರ ಅವನ ರಕ್ತದಿಂದ ಬುದ್ಬುದಗಳು, ನೊರೆ ಮೊದಲಾದವುಗಳು ಹುಟ್ಟಿದವು. ಅದರಿಂದಾಗಿ ನೊರೆಯನ್ನು ತಿನ್ನಬಾರದು. ಸರ್ವಾವಸ್ಥಂ ತ್ವಮಪ್ಯೇತಾಂ ದ್ವಿಜಾತೀನಾಂ ಪ್ರಿಯಂ ಕುರು. ಅದರಿಂದಾಗಿ ಭೂಮಿಯಲ್ಲಿ ಇರುವ ಹೆಚ್ಚಿನ ನಿಯಮಗಳು ಎಲ್ಲ ತಿಳಿದುಕೊಂಡು ಪಾಲನೆ ಮಾಡುವವರನ್ನು ಬ್ರಾಹ್ಮಣರು ಅಂತಾರೆ. ಭೂಮಿಯಲ್ಲಿರುವ ನಿಯಮಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಇರುವವರನ್ನ ಬ್ರಾಹ್ಮಣ ಅಂತ ಕರೀತಾರೆ. ಅಂದರೆ ಜ್ಞಾನಿಗಳು, ಅವರನ್ನು ಆರಾಧಿಸು ಅಂತ ಭೀಷ್ಮಾಚಾರ್ಯ ಉಪದೇಶ ಮಾಡೋದು. ಹೆಂಗೆ ಎಂಡಾಗತ್ತೆ ನೋಡಿ. ಏವಂ ಚಕ್ರೇಣ ಕೌರವ್ಯ ಬುದ್ಧಿ ಸೌಕ್ಷ್ಮ್ಯಾನ್ ಮಹಾತುರಃ ಉಪಾಯ ಪೂರ್ವಂ ನಿಹತೋ ವೃತ್ರೋ ಹೆಮಿತ ತೇಜತಾ.
ಈ ರೀತಿಯಾಗಿ ವೃತ್ರ ಸತ್ತ. ನೀನು ಕೂಡ ವೃತ್ರ ಹೇಗೆ ಸತ್ತ ಅನ್ನೋದನ್ನು ತಿಳಿದು ಹೇಗೆ ಕೊಲ್ಲಬೇಕು ಅಂತ ಇಂದ್ರನಿಂದ ತಿಳಿ. ಅಂದರೆ ಪ್ರಾಚೀನವಾದ ಕಥಾನಕಗಳಿಂದ ಬಾಳುವ ಬಗೆಯನ್ನು ತಿಳಿಯಿರಿ. ಏತು ಚಕ್ರ ಕಥಾಂ ದಿವ್ಯಾಂ ಇಮಾಂ ಪರ್ವತು ವಿಪ್ರ ಮಧ್ಯೆ ವದಿಷ್ಯಂತಿ ನತೆ ಪ್ರಾಪ್ಸ್ಯಂತಿ ಕಿಲ್ಬಿತಂ. ಯಾರು ಇಂದ್ರನ ಕಥೆಯನ್ನ ಪರ್ವಗಳಲ್ಲಿ ಹೇಳ್ತಾ ಇರ್ತಾರೆ ಅವರು ಪಾಪದಿಂದ ಬಿಡುಗಡೆ ಹೊಂದುತ್ತಾರೆ, ಪಾಪ ಮಾಡಲಿಕ್ಕೆ ಹೋಗಲ್ಲ. ಅಂದ್ರೆ ಈ ಕಥೆ ಆವೃತ್ತಿ ಆಗ್ತಾ ಇದ್ರೆ ಎಚ್ಚರದಲ್ಲಿರ್ತೇವೆ. ಹಾಗೆ ಇತ್ಯೇತದ್ವೃತ್ರಮಾಶ್ರಿತ್ಯ ಶಕ್ರಸ್ಯ ಅತ್ಯದ್ಭುತಂ ಮಹತ್ ಕಥಿತಂ ಕರ್ಮ ತೇ ತಾತ ಕಿಂ ಭೂಯ ಶ್ರೋತುಮಿಚ್ಛಸಿ. ಹೀಗೆ ಈ ಕಥೆಯನ್ನು ಸ್ವಾಮಿಗಳಾಗಿದ್ದರೆ ಅವ್ರಿಗೆ ಹೇಳ್ಬಿಡು ಅಲ್ವಾ? ಯಾರು ಪಾಠದಲ್ಲಿದ್ದಾರೆ. ಹೀಗೆ 267ನೇ ಅಧ್ಯಾಯ. ಯುಧಿಷ್ಠಿರ ಪಿತಾಮಹ ಮಹಾಪ್ರಾಜ್ಞ ಸರ್ವಶಾಸ್ತ್ರ ವಿಚಾರದ ಅಸ್ಮಿನ್ ವೃತ್ರವಧೇತ್ವೇವ ವಿವಕ್ಷಾ ಮಮ ಜಾಯತೆ. ಅವನು ಯುಧಿಷ್ಠಿರನಿಗೆ ಇನ್ನೂ ಸಂದೇಹ ಮುಗಿಲಿಲ್ಲ, ತಿಳ್ಕೊಳ್ಳುವ ಬಯಕೆ, ಸಂದೇಹ ಅಲ್ಲ ತಿಳ್ಕೊಳ್ಳುವ ಬಯಕೆ ಮುಗಿಲಿಲ್ಲ. ಈ ವೃತ್ರವಧವನ್ನೇ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಬೇಕು ಅಂತ ಇದೆ ಅಂತ ಕೇಳ್ತಾನೆ. ಯಾಕೆಂದರೆ ಇದು ಈ ಕಥೆ ಅಷ್ಟು ಸುಲಭ ಇಲ್ಲ, ಬೇರೆ ಬೇರೆ ಡೈಮೆನ್ಷನ್ಗಳಿದೆ. ಜ್ವರೇಣ ಮೋಹಿತೋ ದೇ ವೃತ್ರ ಕಥಿತಸ್ತೆ ಜನಾಧಿಪ. ಜ್ವರದಿಂದ ಕಂಗೆಟ್ಟ ವೃತ್ರ ಅಂತ ಹೇಳ್ತೀರಾ, ಜ್ವರದ ಉತ್ಪತ್ತಿಯನ್ನು ಹೇಳಿ ನನಗೆ. ಕಥಮೇತ ಮಹಾಪ್ರಾಜ್ಞ ಜ್ವರ ಪ್ರಾದುರ್ಬಭೂವ. ಜ್ವರ ಹುಟ್ಟಲೇಬೇಕಾಯ್ತಾ? ಜ್ವರ ಯಾರಿಗೆ ಬಂತು, ಯಾರ್ಯಾರಿಗೆ ಬರುತ್ತೆ, ಯಾರ್ಯಾರ ಜ್ವರ ಹೇಗೆ ಬರುತ್ತೆ, ಯಾರ್ಯಾರಿಗೆ ಜ್ವರ ಯಾವ್ಯಾವ ರೀತಿ ಕಾಡುತ್ತೆ ಅದನ್ನೆಲ್ಲ ಹೇಳಬೇಕು ನನಗೆ. ಭೀಷ್ಮ ಶೃಣುರಾಜನ್ ಜ್ವರಸ್ಯೇಹ ಸಂಭವಂ ಲೋಕವಿಶ್ರುತಂ. ನೋಡಪ್ಪ, ಮೊದಲು ಜ್ವರ ಹೇಗೆ ಹುಟ್ಟಿತು ಅಂತ ಹೇಳ್ತೇನೆ, ಆಮೇಲೆ ಉಳಿದದ್ದು. ಬಹಳ ಹಿಂದೆ ಮೇರುವಿನ ಒಂದು ಶಿಖರ ಇತ್ತು. ಆ ಮೇರು ಶಿಖರದ ಹೆಸರು ಜ್ಯೋತಿಷ್ಕ ಅಂತ. ಜ್ಯೋತಿಷ್ಕಂ ನಾಮ ಸಾವಿತ್ರಂ ಸರ್ವರತ್ನ ವಿಭೂಷಿತಂ. ಆ ಜ್ಯೋತಿಷ್ಕ ಅಂತನ್ನುವ ಶಿಖರದ ತಪ್ಪಲಲ್ಲಿ ಪರ್ಯಂಕ ಇವ ವಿಭ್ರಾಜತ್ಯುಪವಿಷ್ಟೋ ಬಭೂವ. ಸದಾಶಿವ ತಪಸ್ ಮಾಡ್ತಾ ಇದ್ದ. ನಿತ್ಯವೂ ಪಾರ್ವತಿ ಅವನನ್ನು ಸೇವೆ ಮಾಡ್ತಾ ಇದ್ದು. ಶೈಲರಾಜಸುತಾಚಾಸ್ಯ ನಿತ್ಯಂ ಪಾರ್ಶ್ವೇ ವ್ಯವಸ್ಥಿತ. ಹಾಗೆ ದೇವತೆಗಳು, ವಸುಗಳು, ರುದ್ರರು, ಆದಿತ್ಯರು ಎಲ್ಲರೂ ಬರ್ತಾ ಇದ್ರು. ತಥಾ ವೈಶ್ರವಣೋ ರಾಜ ಗುಹ್ಯಕೈರಭಿಸಂವೃತ. ಕುಬೇರನು ಬಂದ, ಬಹಳ ಸಂಪನ್ನ, ಯಕ್ಷರ ಒಡೆಯ, ಯಕ್ಷಾಣಾಮೀಶ್ವರ ಶ್ರೀಮಾನ್ ಕೈಲಾಸ ನಿಲಯ ಪ್ರಭು. ಅಲಕ ಅಂತ, ಕೈಲಾಸದ ಪಕ್ಕದಲ್ಲಿಯೇ ಅವನ ಊರು. ಅಲಕ ಅಂತ ಹೇಳಿ ಕುಬೇರನ ಊರನ್ನು ಅಲಕ ಅಂತ ಕರೀತಾರೆ. ಆ ಅಲಕಾಪುರಿ ಎಲ್ಲಿದೆ? ಕೈಲಾಸದ ಪಕ್ಕದಲ್ಲಿಯೇ ಇದೆ. ಅದಕ್ಕೆ ಕುಬೇರನಿಗೆ ರುದ್ರಸಖ ಅಂತ ಕರೀತಾರೆ, ಗಿರೀಶ ಮಿತ್ರ ಅಂತ ಕರೀತಾರೆ. ಅವನು ಬಂದ. ಶಂಖ ಪದ್ಮ ನಿಧಿಭ್ಯಾಂಚ ರುದ್ಧ್ಯಾಚ ಪರಯಾತಃ. ಶಂಖ ಪದ್ಮ ಅನ್ನುವ ನಿಧಿಯ ಜೊತೆಗೆ ಬಂದು ದೇವರನ್ನು ಉಪಾಸನೆ ಮಾಡ್ತಾ ಇದ್ದ. ಶಂಖ ಅನ್ನೋದು ಒಂದು ನಿಧಿಯ ಹೆಸರು. ಒಂದು ಹ್ಯೂಜ್ ಅಮೌಂಟನ್ನು ಶಂಖ ಅಂತ ಕರೀತಾರೆ. ಒಂದರ ಮುಂದೆ 20 ಹಾಕಬೇಕು, ಈ 25 ಹಾಕಬೇಕು. 27 ಹಾಕಿದರೆ ಮಹೌಘ ಅಂತ ಕರೀತಾರೆ ಅದನ್ನು. ಹಾಗೆ ಶಂಖ ಅಂತ ಒಂದು ನಿಧಿಯ ಹೆಸರು, ಪದ್ಮ ಅಂತ ಒಂದು ನಿಧಿಯ ಹೆಸರು. ಅವನು ಬಂದು ಅದು 26.
ಅವನು ಬಂದು ಏನು ಮಾಡಿದ, ಆ ನಿಧಿಯ ಅಭಿಮಾನಿ ದೇವತೆಗಳ ಜೊತೆಗೆ ಸೇವೆ ಮಾಡ್ತಾ ಇದ್ದ. ಸನತ್ಕುಮಾರರೇ ಮೊದಲಾದವರು ಬರ್ತಾ ಇದ್ರು ಅಲ್ಲಿಗೆ. ಉಶನ ಬಂದಿದ್ದ, ಅಂಗಿರಸ್ ಮೊದಲಾದ ದೇವರ್ಷಿಗಳು ಬಂದಿದ್ರು, ವಿಶ್ವಾವಸು ಮೊದಲಾದ ಗಂಧರ್ವರು ಬಂದಿದ್ರು, ನಾರದರು, ಪರ್ವತರು, ಹಾಗೆ ಅಪ್ಸರೋ ಗಣ ಎಲ್ಲ ಬಂದಿತ್ತು. ಸುಖವಾದ ಗಾಳಿ, ಎಲ್ಲ ಋತುವಿನ ಕುಸುಮ, ಎಲ್ಲ ಋತುವಿನ ಹೂವು, ಅದೆಲ್ಲ ವಿದ್ಯಾಧರರು, ಸಿದ್ಧರು ಎಲ್ಲರೂ ಕೂಡ ಮಹಾದೇವಂ ಪಶುಪತಿಂ ಪರ್ಯುಪಾಸಂತ ಭಾರತ, ಮಹಾದೇವನನ್ನ ಪೂಜಿಸಿದರು. ಎಲ್ಲ ಭೂತಗಳಿದ್ರು, ರಾಕ್ಷಸರಿದ್ರು, ಪಿಶಾಚರಿದ್ರು, ಬೇಕಾಷ್ಟು ಜನ ಕಿನ್ನರರಿದ್ರು. ನಂದೀತ ಭಗವಾನ್ ಸ್ತತ್ರ ದೇವಸ್ಯಾನುಮತೆ ಸ್ಥಿತ, ಸದಾಶಿವನ ವಾಹನ ನಂದಿ ಅವನು ಇದ್ದ. ಗಂಗಾ ಚ ಸರಿತಾಂ ಶ್ರೇಷ್ಠ, ನದಿಗಳಲ್ಲಿ ಅತ್ಯಂತ ಶ್ರೇಷ್ಠಳಾದ ಗಂಗೆ ಇದ್ಲು. ಪರ್ಯುಪಾಸತ ತಂ ದೇವಂ ರೂಪಿಣಿ ಕುರುನಂದನ, ಮನುಷ್ಯರಿಗೆ ಕಾಣುವಂತಹ ರೂಪವನ್ನು ತೊಟ್ಟು ಅವಳು ಏನು ಮಾಡಿದ್ಲು, ಬಂದು ಸೇವೆ ಮಾಡ್ತಾ ಇದ್ಲು. ಆ ತರಹ ಬಂದಿದ್ದು ಮಧ್ವಾಚಾರ್ಯನ ನೋಡಲಿಕ್ಕೆ. ಇನ್ನೊಮ್ಮೆ ಇದು ದೇವಲೋಕದ ಸಮಾಚಾರ ಬಿಟ್ಟರೆ, ಭೂಮಿಯಲ್ಲಿ ಆ ತರಹದವರನ್ನ ನೋಡಲಿಕ್ಕೆ ಬಂದದ್ದು. ಆಚಾರ್ಯರನ್ನು ನೋಡ್ಲಿಕ್ಕೆ ಬಂದರು. ಅವರು ಎಲ್ಲೋ ಕೂತ್ಕೊಂಡಿದ್ರು. ಗಂಗಾ ನದಿಗಿಂತ ಯಾವುದೋ ದೂರದ ಪ್ರದೇಶದಲ್ಲಿ ಕೂತ್ಕೊಂಡಿದ್ರೆ ಆಚಾರ್ಯನ ನೋಡಲಿಕ್ಕೆ ಅಂತ ಬಂದು ದೂರದಲ್ಲಿ ನಮಸ್ಕಾರ ಮಾಡೋದು. ಆಗ ಆಚಾರ್ಯರು ತಮ್ಮ ಸನ್ಯಾಸಿ ಶಿಷ್ಯರಿಗೆ ಆ ಗಂಗೆಯನ್ನು ತೋರಿಸಿದ್ರಂತೆ. ಹೀಗಾಗಿ ಆ ಗಂಗೆ ಅಲ್ಲಿ ಸೇವೆ ಮಾಡ್ತಾ ಇದ್ಲು. ಕೆಲವು ಕಾಲ ಆದಮೇಲೆ ದಕ್ಷ ಪ್ರಜಾಪತಿಗೆ ಯಕ್ಷಮಾಣ ಅನ್ವಪದ್ಯತಾ, ಯಾಗ ಮಾಡಬೇಕು ಅಂತ ಅನ್ನಿಸಿತು. ಅವನೇನು ಮಾಡಿದ, ಎಲ್ಲರಿಗೆ ಹೇಳಿದ. ಅದರಂತೆ ಎಲ್ಲ ದೇವತೆಗಳಿಗೆ ಅಲ್ಲಿಗೆ ಹೋಗಬೇಕು ಅಂತ ಅನ್ನಿಸಿತು. ಎಲ್ಲರೂ ಕೂಡ ಮುಗಿಲ ತೇರುಗಳನ್ನು ಏರಿ ಹೋಗ್ತಾ ಇದ್ದಾರೆ. ತೇ ವಿಮಾನೈರ್ ಮಹಾತ್ಮಾನಃ ಜ್ವಲನರ್ಕತಮ ಪ್ರಭೈ ದೇವಸ್ಯಾನುಮತೆ ಗಚ್ಚನ್ ಗಂಗಾದ್ವಾರಮಿತಿ ಶ್ರುತಿ. ಇಲ್ಲಿ ಗಂಗಾದ್ವಾರದಲ್ಲಿ ಪೂಜೆ. ಎಲ್ಲ ದೇವತೆಗಳು ಹೋಗ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಆ ಪಾರ್ವತಿ ಕೇಳಿದಳು. ಭಗವನ್ ಕೊನುಯಂತ್ಯೇತೆ ದೇವಾಶಕ್ರ ಪುರೋಗಮಾಃ ಬ್ರೂಹಿ ತತ್ವೇನ ತತ್ವಜ್ಞ ಸಂಶಯೋ ಮೇ ಮಹಾನಯಂ. ಪೂಜ್ಯರೇ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲ? ನನಗೆ ಕುತೂಹಲ ಇದೆ. ದಕ್ಷೋ ನಾಮ ಮಹಾಭಾಗೆ ಪ್ರಜಾನಾಂ ಪತಿರುತ್ತಮಃ ಹಯಮೇಧೇನ ಯಜತೆ ತತ್ರ ಯಾಂತಿ ದಿವೌಕತಃ. ದಕ್ಷ ಅಂತ ಒಬ್ಬ ಪ್ರಜಾಪತಿ, ಅವನು ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮಗೆ ಭಾಗವತದಲ್ಲಿ ಕೇಳೋ ಕಥೆ ಬೇರೆ. ಈ ಸಾಧ್ವಿಯಾದವಳು ಬೇರೆ ಯಾರು ಅಲ್ಲ, ದಕ್ಷನ ಮಗಳು. ಮಾಡ್ತಾ ಇರೋದು ಬೃಹಸ್ಪತಿ ಸವ ಅನ್ನುವ ಯಾಗ, ಇಲ್ಲಿ ಅಶ್ವಮೇಧ ಅನ್ನುವ ಯಾಗ. ಹೀಗೆ ನಡೀತಾ ಇದೆ ಅಂತ ಹೇಳಿದ. ಆಗ ಅವಳು ಏನು ಹೇಳಿದಳು ಇತ್ಯಾದಿ ಕಥೆಯನ್ನು ನಾವು ನಾಳೆ ನೋಡೋಣ. ಬೇರೆ ಬೇರೆ ಆಯಾಮಗಳನ್ನು ಅವರು ಕವರ್ ಮಾಡ್ತಾರೆ. ಅದರ ನಾಡಿ ಹಿಡಿಬೇಕು, ಯಾವ ಯಾವ ಇದರಲ್ಲಿ ಅದನ್ನು ಮಾಡ್ತಾರೆ, ಹೇಗೆ ಅದನ್ನು ಬೇರೆ ಭಾಷೆಯಲ್ಲಿ ಹೇಗೆ ಬಳಸ್ತಾರೆ, ಏನು ಕಮ್ಯುನಿಕೇಟ್ ಮಾಡಲಿಕ್ಕೆ ಈ ಕಥೆ ಹೇಳ್ತಾ ಇದ್ದಾರೆ ಅನ್ನೋದು ಒಂದು ಸ್ವಲ್ಪ ಐಡಿಯಾ ಇರಬೇಕು. ಆವಾಗ ಒಂದು ಸರ್ವಸಮ್ಮತವಾದ ಒಂದು ಚಿಂತನೆಯನ್ನು ಮಾಡಲಿಕ್ಕಾಗತ್ತೆ. ಅದನ್ನು ನಾನೇ ನೋಡಿ